Actually, I failed in OBG. ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್, ಇವತ್ತಿನ ಟಾಪಿಕ್ ಇರೋದು ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಮ್ಯಾಮ್. ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂದ್ರೇನು, ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೇನು, ಯಾಕೆ ಅಷ್ಟೊಂದು ಜೀವಗಳು ಹೋಗ್ತಾ ಇದ್ದಾವೆ? ನಾಟ್ ಓನ್ಲಿ ಇನ್ ಇಂಡಿಯಾ, ಅಂದರೆ ಭಾರತದಲ್ಲಿ ಅಷ್ಟೇ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಹೆಣ್ಮಕ್ಳಲ್ಲಿ ಲೀಡಿಂಗ್ ಕಾಸಸ್ ಫಾರ್ ಡೆತ್ ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಅನ್ಬೋದು. ಅಂದರೆ ಸ್ತನದ ಕ್ಯಾನ್ಸರ್ ಹಾಗೂ ಗರ್ಭಕಂಠದ ಕ್ಯಾನ್ಸರ್. ಈ ಗರ್ಭಕಂಠದ ಕ್ಯಾನ್ಸರ್ ಯಾಕೆ ಸ್ಪೆಷಲ್ ಅಂತಂದರೆ ಇದು ಒಂದೇ ಕ್ಯಾನ್ಸರ್ ನಾವು ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡ್ಬೋದು. ವಾಟ್ ಈಸ್ ದ ಕಾಸ್ ಅಂದರೆ ಮೂಲ ಏನು? ಮೂಲ ಏನು ಅಂತಂತಂದರೆ ಮೇಯ್ನಾಗಿ ಈ ಗರ್ಭಕಂಠದ ಕ್ಯಾನ್ಸರ್ಗೆ HPV ವೈರಾಣು ಮೂಲ ಕಾರಣ. ಇದು ಲೈಂಗಿಕ ಸಂಬಂಧದಲ್ಲಿರುವ ಎಲ್ಲ ಹೆಣ್ಮಕ್ಳಿಗೂ ಈ ಸೋಂಕು ತಗಲೇ ಇರುತ್ತೆ. ಮ್ಯಾಮ್, ಇಷ್ಟೆಲ್ಲ ಸೌಲಭ್ಯಗಳಿದ್ರು ಯಾಕೆ ಎಲ್ಲ ಹೆಂಗಸರು ಸ್ಕ್ರೀನಿಂಗ್ ಮಾಡಿಸ್ಕೋತಾ ಇಲ್ಲ? ಯಾಕೆ, ನಿಮಗೇನು ಅನ್ಸುತ್ತೆ ಮ್ಯಾಮ್? ಒಂದು ಅವೇರ್ನೆಸ್ ಇನ್ನೂ ಅಷ್ಟಿಲ್ಲ. ಇದರಿಂದ ಇದನ್ನ ಪ್ರಿವೆಂಟ್ ಮಾಡ್ಬೋದು, ಇದು ಎಷ್ಟು ಸಮಸ್ಯೆ ಆಗುತ್ತೆ ಇದರಿಂದ ಅಂತ ಅವ್ರಿಗೆ ತಿಳುವಳಿಕೆ ಇಲ್ಲ. ಎಷ್ಟೊಂದು ಜನಕ್ಕೆ ಅವೇರ್ನೆಸ್ ಕೊಟ್ರು ಅದನ್ನ ಕೆಲವರು ಸೀರಿಯಸ್ ಆಗಿ ತಗೊಳ್ದೇ ಇರ್ಬೋದು. ತಿಳುವಳಿಕೆ ಕೊಟ್ರು ಏನೋ ಬಿಡೋ ಎಲ್ಲೋ ಆಗುತ್ತೆ, ಯಾಕಂದ್ರೆ ಅವ್ರಿಗೆ ಅವರ ಸಂಸಾರದ ತಾಪತ್ರಯಗಳು ಅದೆಲ್ಲ ಜಾಸ್ತಿ ಇರ್ಬೋದು, ಅಥವಾ ಬೇರೆ ಇನ್ನೊಂದೇನೋ ಸಮಸ್ಯೆಗಳು ಅವ್ರಿಗೆ ಅದಕ್ಕಿಂತ ಹೆಚ್ಚು ಸಮಸ್ಯೆಗಳು ಇರ್ಬೋದು. ಅದಕ್ಕೆ ಅವರ ಆರೋಗ್ಯಕ್ಕೆ ಬಂದಾಗ ಅವ್ರು ಅದನ್ನ ಕಡೆಗಣಿಸ್ಬೋದು. ಕಮಿಂಗ್ ನೆಕ್ಸ್ಟ್ ಟು ಬ್ರೆಸ್ಟ್ ಕ್ಯಾನ್ಸರ್ ಮ್ಯಾಮ್. ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲಿಂದ ಬರುತ್ತೆ ಮ್ಯಾಮ್? ಹೇಗೆ ಬರುತ್ತೆ? ಕೆಲವೊಬ್ರು ಅನ್ಕೋತಾರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಮಾತ್ರ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಅಂತ ತುಂಬಾ ಜನ ನಂಬಿಕೆ ಇಟ್ಕೊಂಡಿದ್ದಾರೆ. ಅದು ಸತ್ಯನಾ ಅಸತ್ಯನಾ? ಬೇರೆ ಬೇಸ್ ಏನೇನು ಬ್ರೆಸ್ಟ್ ಕ್ಯಾನ್ಸರ್ ಬರ್ಲಿಕ್ಕೆ? ಇವಾಗ ಪಾಸಿಟಿವ್ ಅಂತ ಯಾರಾದ್ರೂ ಗೊತ್ತಾದ್ಮೇಲೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನಿದಾವೆ? ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಂದ ತಕ್ಷಣ ಪೂರ್ತಿ ಸ್ತನನೇ ತೆಗೆದ್ಬಿಡ್ತಾರೆ ಅನ್ನೋದು ಕಲ್ಪನೆ ಎಲ್ಲ ತುಂಬಾ ಜನರಲ್ಲಿದೆ. ಸೊ ಆಪ್ಷನ್ಸ್ ಏನೇನು? ಸ್ತನ ಪೂರ್ತಿ ತೆಗೆಯೋದು ಯಾವಾಗ? ಇಲ್ಲ, ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆದ್ರೆ